ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಮಲಾ ಕನ್ನಡ ಡೈಲಿ ವ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ನಾನು ಕಾಬೂಲ್ ಕಡಲೆಕಾಳು ಉಸಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಕಾಬೂಲ್ ಕಡಲೆಕಾಳನ್ನ 1 ಲೋಟದಷ್ಟು ನಾನು ನೆನೆಯಾಕೊಂಡಿದ್ದೀನಿ. ರಾತ್ರಿ ಇಡೀ ನೆನೆಯಾಕೋಬೇಕು. ಇದಾದ ನಂತರ ಒಂದು ಕುಕ್ಕರ್ಗೆ ಆ ಕಾಬೂಲ್ ಕಡಲೆಕಾಳನ್ನು ಹಾಕಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಳನ ಮುಚ್ಚಿ ಒಲೆ ಮೇಲೆ ಇಡ್ತಾ ಇದ್ದೀನಿ. ಇದು ಒಂದು 3 ವಿಷಲ್ ಹೊಡೆದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇವಾಗ 3 ವಿಷಲ್ ಆಗಿದೆ. ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಕಾಳನ್ನು ಈ ರೀತಿ ಪ್ರೆಸ್ ಮಾಡಿ ನೋಡಿದರೆ ಅದು ಸ್ಮ್ಯಾಶ್ ಥರ ಆಗಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇಷ್ಟ ಆದರೆ ಸಾಕು, ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಒಂದು ಜಾಲರಿಗೆ ಸೋಸ್ಕೊಳ್ಳೋಣ. ಈ ಕಾಬೂಲ್ ಕಡಲೆ ಉಸ್ಲಿ ಗಣಪತಿಗೆ ಪ್ರಿಯವಾಗಿರುವಂತಹದ್ದು. ಈ ಸಂಕಷ್ಟಹಾರ ಚತುರ್ಥಿಗೆ ಇದನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟರೆ ಗಣಪತಿ ಬೇಗ ಒಲಿಯುತ್ತಾರೆ. ಬನ್ನಿ, ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿಗಿಂತ ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗೆಲ್ಲ ಹುರಿದಿದ್ದಾಗಿದೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಹುರಿದಿದ ನಂತರ ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗೆಲ್ಲ ಹುರಿದಿದ್ದಾಗಿದೆ. ಬೇಯಿಸ್ಕೊಂಡಿರುವಂತಹ ಕಾಬೂಲ್ ಕಡಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನಾವು ಬೇಯಿಸುವಾಗಲೇ ಹಾಕಿರ್ತೀವಿ, ಸೊ ನೋಡಿಕೊಂಡು ಉಪ್ಪನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಆಗಿದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಕಾಬೂಲ್ ಕಡಲೆಕಾಳು ರೆಸಿಪಿ ಆಗಿದೆ ಚೆನ್ನಾಗಿ. ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಈ ರೆಸಿಪಿ ತುಂಬಾ ರುಚಿಯಾಗಿ ಹೋಗುತ್ತೆ. ಎಲ್ಲರಿಗೂ ಕೂಡ ಇಷ್ಟ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಊಟದ ಜೊತೆಲಿ ಈ ಥರ ಸೈಡ್ಗೆ ಮಾಡಿಕೊಂಡು ತಿಂದರೆ ತುಂಬಾ ರುಚಿಯಾಗುತ್ತೆ, ಬೇಗನೂ ಕೂಡ ಆಗುತ್ತೆ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ನೀವು ಕೂಡ ಇಷ್ಟಪಡ್ತೀರಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಯಾರೂ ನೋಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.